ನಮಸ್ಕಾರ. ಡಿಸ್ನಿ ಅವರು ಫಾಕ್ಸ್ ಎಂಟರ್ಟೈನ್ಮೆಂಟ್ನ ಕೊಂಡ್ಕೊಂಡಿದ್ದಾರೆ. ಹಾಗಾಗಿ ಈ ಕೊಲಾಬರೇಷನ್ ಆಗಿದ್ರಿಂದ ಈ ಸಿನಿಮಾ ಡೆಡ್ಪೂಲ್ ಅಂಡ್ ವೋಲ್ವರಿನ್ ಸಮಾಧಿನ ತೋಡ್ತಾ ಇರ್ತಾನೆ. ಆಗ TVA ಟೈಮ್ ವೇರಿಯಂಟ್ ಅಥಾರಿಟಿ ಅವರು ಡೆಡ್ಪೂಲ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಡೆಡ್ಪೂಲ್ ಫೈಟ್ ಆಡ್ತಾ ಇರ್ತಾನೆ. ಫೈಟ್ ಆಡ್ತಾ ಫ್ಲಾಶ್ ಬ್ಯಾಕ್ ಹೇಳ್ತಾನೆ. ಸ್ಪೇಸ್ ಮತ್ತೆ ಟೈಮ್ ನಲ್ಲಿ ನಡೆಯೋ ಈ ಫ್ಲಾಶ್ ಬ್ಯಾಕ್ ಏನಂದ್ರೆ 2018 ಅರ್ತ್ ನಂಬರ್ 616 ಡೆಡ್ಪೂಲ್ ಹ್ಯಾಪಿನ ಮೀಟ್ ಮಾಡ್ತಾನೆ. ಅವನು ಅವೆಂಜರ್ಸ್ಗೆ ಸೇರ್ಕೊಬೇಕು ಅಂತ, ಯಾಕಂದ್ರೆ ಅವನು ಈ ಪ್ರಪಂಚಕ್ಕೆ ಅತಿ ಮುಖ್ಯವಾದವನು ಅಂತ ತೋರಿಸ್ಬೇಕು ಅಂತ ಅವೆಂಜರ್ಸ್ಗೆ ಸೇರ್ಕೊಳಕ್ ಹೋಗಿರ್ತಾನೆ. ಆದ್ರೆ ಹ್ಯಾಪಿ ಇವನ್ನ ರಿಜೆಕ್ಟ್ ಮಾಡ್ಬಿಡ್ತಾನೆ. ಅವೆಂಜರ್ಸ್ಗೆ ಸೇರಿಸ್ಕೊಳ್ಳೋದಿಲ್ಲ. ರಿಜೆಕ್ಟ್ ಆದ್ಮೇಲೆ 6 years ಆಗಿರುತ್ತೆ. ಅರ್ತ್ 10005 ಹೀರೋಯಿಸಮ್ ಎಲ್ಲ ಬಿಟ್ಟು ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇರ್ತಾನೆ. ಅವತ್ತಿಂದು ಬರ್ಡೇ, ಎಲ್ಲರೂ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಆಗ TVA ಅವರು ಇವನ್ನ ಕಾಂಟ್ಯಾಕ್ಟ್ ಮಾಡಿ ಇವನ್ನ ಪ್ಯಾರಾಡಾಕ್ಸ್ಗೆ ಕರ್ಕೊಂಡು ಹೋಗ್ತಾರೆ. ಮಿಸ್ಟರ್ ಪ್ಯಾರಾಡಾಕ್ಸ್ ಇವನು ಡೆಡ್ಪೂಲ್ಗೆ ಒಂದು ಆಫರ್ ಕೊಡ್ತಾನೆ. ಅವೆಂಜರ್ಸ್ ಟೀಮ್ಗೆ ಡೆಡ್ಪೂಲ್ನ ಸೇರಿಸ್ತೀನಿ ಅಂತ ಹೇಳಿರ್ತಾನೆ. ಆದರೆ ಒಂದು ಕಂಡೀಷನ್ ಇರುತ್ತೆ. ಡೆಡ್ಪೂಲ್ ಇರೋ ಯೂನಿವರ್ಸು ಇನ್ನೇನು ಸಾಯ್ತಾ ಇರುತ್ತೆ. ಯಾಕೆ ಅಂದರೆ ಆ ಯೂನಿವರ್ಸಲ್ಲಿ ಹ್ಯಾಂಕರ್ ಬೀಯಿಂಗ್ ಸತ್ತೋಗಿರ್ತಾನೆ. ಹ್ಯಾಂಕರ್ ಬೀಯಿಂಗ್ ಸತ್ತೋದಾಗ ಅವನ ಯೂನಿವರ್ಸು ನಿಧಾನವಾಗಿ ನಾಶ ಆಗೋ ಕಡೆ ಹೋಗ್ತಾ ಇರುತ್ತೆ. ಇನ್ನೇನು ಕೆಲವು ಸಾವಿರಾರು ವರ್ಷಗಳಲ್ಲಿ ಈ ಯೂನಿವರ್ಸ್ ನಾಶ ಆಗುತ್ತೆ. ಆದ್ರೆ ಮಿಸ್ಟರ್ ಪ್ಯಾರಾಡಾಕ್ಸ್ಗೆ ಅಲ್ಲಿವರೆಗೂ ಕಾಯೋದಕ್ಕೆ ಇಷ್ಟ ಇರೋದಿಲ್ಲ. ಅದಕ್ಕೆ ಅವನು ಡಿವೈಸ್ ಕಂಡುಹಿಡಿದಿರ್ತಾನೆ. ಟೈಮ್ ರಿಪರ್ ಅಂತ ಇದೆ ಹೆಸರು. ಇದರಿಂದ ಈ ಯೂನಿವರ್ಸ್ ನ ಸೆಕೆಂಡ್ಸ್ ಅಲ್ಲಿ ನಾಶ ಮಾಡ್ಬಿಡ್ಬೋದು. ಹಾಗಾಗಿ ಅದು ಸಾಯೋ ತನಕ ಕಾಯೋ ಅವಶ್ಯಕತೆ ಇಲ್ಲ ಅನ್ನೋದು ಇವನ್ ಪ್ಲಾನ್. ಡೆಡ್ಪೂಲ್ಗೆ ಇವನು 2 ಆಪ್ಷನ್ ಕೊಟ್ಟಿರ್ತಾನೆ. ಒಂದು, ಇವನ್ ಜೊತೆ ಸೇರ್ಕೊಂಡು ಅವೆಂಜರ್ಸ್ ಟೀಮ್ ಮೆಂಬರ್ ಆಗೋದು. ಇನ್ನೊಂದು, ಮತ್ತೆ ಅವನು ಯೂನಿವರ್ಸ್ಗೆ ಹೋಗಿ ಯೂನಿವರ್ಸ್ ನಾಶ ಆದಾಗ ಅವನು ಸತ್ತೋಗೋದು. ಇದನ್ನ ಕೇಳಿದ ತಕ್ಷಣ ಡೆಡ್ಪೂಲ್ ಮಿಸ್ಟರ್ ಪ್ಯಾರಾಡಾಕ್ಸ್ಗೆ ಹೊಡೆದಿ ಅವನ್ ಟೈಮ್ ಮಿಷನ್ ಯೂಸ್ ಮಾಡ್ಕೊಂಡು ವೋಲ್ವರಿನ್ನ ಹುಡ್ಕೊಂಡು ಹೋಗ್ತಾನೆ. ಆಗ ತುಂಬಾ ಜನ ಲೋಗನ್ನ ಇವನ್ ನೋಡ್ತಾನೆ. ಬೇರೆ ಬೇರೆ ಯೂನಿವರ್ಸ್ ಅಲ್ಲಿ ಬೇರೆ ಬೇರೆ ತರ ಲೋಗನ್ ಸಿಗ್ತಾರೆ. ಹಲ್ಕ್ ಕೂಡ ಸಿಗ್ತಾನೆ ಇವನಿಗೆ. ಕೊನೆಯಲ್ಲಿ ಒಬ್ಬ ಕುಡ್ಕ ವೋಲ್ವರಿನ್ನ ಕರ್ಕೊಂಡ್ ಮತ್ತೆ ಪ್ಯಾರಾಡಾಕ್ಸ್ ಬರ್ತಾನೆ. ಮತ್ತೆ ವೋಲ್ವರಿನ್ನ ಕರ್ಕೊಂಡ್ ಬಂದಿದ್ದೀನಿ, ಇವನೇ ಆಂಕರ್ ಬೀಯಿಂಗ್ ಮಾಡ್ಕೊಂಡು ನಮ್ಮ ಯೂನಿವರ್ಸ್ ನ ಉಳಿಸು ಅಂತ ಹೇಳ್ತಾನೆ. ಆಗ ಮಿಸ್ಟರ್ ಪ್ಯಾರಾಡಾಕ್ಸ್ ಅದು ಸಾಧ್ಯ ಇಲ್ಲ, ಒಂದ್ಸರಿ ಆಂಕರ್ ಬೀಯಿಂಗ್ ಸೋತೋದ್ರೆ ಯೂನಿವರ್ಸ್ ನಾಶ ಆಗೇ ಆಗುತ್ತೆ ಅಂತ ಹೇಳ್ತಾನೆ. ಆಮೇಲೆ ಅವನಿಗೆ ಕೋಪ ಬಂದಿರುತ್ತೆ. ಇವನು ಅವನಿಗೆ ಹೊಡೆದಿ ಅವ್ನ ಟೈಮ್ ಮಿಷನ್ ತಗೊಂಡೋಗಿರ್ತಾನೆ ಅಂತ ಹೇಳಿ ಇವರಿಬ್ರುನ ವಾಯ್ಡ್ಗೆ ಕಳಿಸ್ಬಿಡ್ತಾನೆ. ಅಂದ್ರೆ ಅದೊಂಥರ ಡಸ್ಟ್ಬಿನ್ ಇದ್ದಂಗೆ. ಇವರಿಬ್ರು ವಾಯ್ಡ್ಗೆ ಹೋದ್ಮೇಲೆ ಇಲ್ಲಿಂದ ತುಂಬಾ ಕ್ಯಾಮಿಯೋಗಳು ಬರುತ್ತೆ. ಡೆಡ್ಪೂಲ್ ಮತ್ತೆ ವೋಲ್ವರಿನ್ ಫೈಟ್ ಆಡ್ತಾ ಇರ್ತಾರೆ. ಆಗ ಡೆಡ್ಪೂಲ್ ವೋಲ್ವರಿನ್ಗೆ ಒಂದು ಐಡಿಯಾ ಕೊಡ್ತಾನೆ. ನಾವು ಮತ್ತೆ ಪ್ಯಾರಾಡಾಕ್ಸ್ಗೆ ಹೋಗೋಣ, ಅಲ್ಲಿ ಒಂದು ಟೈಮ್ ಮಿಷನ್ ಇದೆ, ಆ ಟೈಮ್ ಮಿಷನ್ ಯೂಸ್ ಮಾಡ್ಕೊಂಡು ನಿನ್ನ ಯೂನಿವರ್ಸ್ ನ ಚೇಂಜ್ ಮಾಡೋದು ಅಂತ ಹೇಳ್ತಾನೆ. ಅದಕ್ಕೆ ವೋಲ್ವರಿನ್ ಒಪ್ಕೊಂತಾನೆ. ಅಷ್ಟರಲ್ಲಿ ವಿಲನ್ಸ್ ಎಂಟ್ರಿ ಕೊಡ್ತಾರೆ. ಆಗ ಕ್ಯಾಪ್ಟನ್ ಅಮೆರಿಕಾ ಸಿಗ್ತಾನೆ. ಅಲ್ಲ ಸಾರಿ, ಹ್ಯೂಮನ್ ಟಾರ್ಚ್ ಜಾನಿ ಸಿಗ್ತಾನೆ. ಸ್ಟ್ಯಾಬರ್ ಟೂತ್ ಮತ್ತೆ ವೋಲ್ವರಿನ್ಗೆ ಫೈಟ್ ನಡೆಯುತ್ತೆ. ಅದರಲ್ಲಿ ವೋಲ್ವರಿನ್ ಅವನ್ನ ತಲೆನೇ ತೆಗೆದು ಬಿಡ್ತಾನೆ. ವಿಲನ್ಸ್ ಒಂದೊಳ್ಳೆ ಟ್ರ್ಯಾಪ್ ಮಾಡಿ ಮ್ಯಾಗ್ನೆಟ್ ಇಂದ ಡೆಡ್ಪೂಲ್ ಮತ್ತೆ ವೋಲ್ವರಿನ್ ಮತ್ತೆ ಜಾನಿನ ಒಂದು ಕೇಜಲ್ಲಿ ಹಾಕೊಂಡು ಕೆಸೆಂಡ್ರಾ ಹತ್ರ ಕರ್ಕೊಂಡು ಹೋಗ್ತಾರೆ. ಕೆಸೆಂಡ್ರಾ ತುಂಬಾ ಪವರ್ಫುಲ್ ಆಗಿರ್ತಾಳೆ. ಡೆಡ್ಪೂಲ್ ಜಾನಿ ಅವಳ ಬಗ್ಗೆ ಮಾತಾಡಿದ್ನೆಲ್ಲ ಹೇಳ್ತಾನೆ. ಅಷ್ಟಕ್ಕೇನೆ ಅವಳು ಬರೀ ಫಿಂಗರ್ ಇಂದ ಅವನನ್ನ ಅಲ್ಲೇ ಸಾಯಿಸ್ಬಿಡ್ತಾಳೆ. ಅಷ್ಟು ಪವರ್ಫುಲ್ ಆಗಿರ್ತಾಳೆ. ಡೆಡ್ಪೂಲ್ ಮೈಂಡ್ ಒಳಗಡೆ ಹೋಗಿ ಅವನ ಬಗ್ಗೆ ಎಲ್ಲ ತಿಳ್ಕೊಂತಾಳೆ. ಅಷ್ಟರಲ್ಲಿ ಹಿಂದ್ಗಡೆಯಿಂದ ವೋಲ್ವರಿನ್ ಅವಳ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅಷ್ಟರಲ್ಲಿ ಒಂದು ಸ್ಟಾರ್ಮ್ ಬರುತ್ತೆ. ಆಗ ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾರೆ. ಅಲ್ಲಿಂದ ಎಸ್ಕೇಪ್ ಆಗಿ ಹಾಗೆ ಹೋಗ್ತಾ ಇರ್ತಾರೆ. ಆಗ ಇವ್ರಿಗೆ ನೈಸ್ ಪೂಲ್ ಮತ್ತೆ ಡಾಗ್ ಪೂಲ್ ಸಿಗುತ್ತೆ. ಆಮೇಲೆ ಅವ್ರ ಹತ್ರ ಕೇಳಿದಾಗ ಇನ್ನೂ ತುಂಬಾ ಜನ ಸರ್ವೈವರ್ಸ್ ಇದ್ದಾರೆ. ನೈಸ್ ಪೂಲ್ ಹತ್ರ ಕಾರ್ ಇಸ್ಕೊಂಡು ಬೇರೆ ಸರ್ವೈವರ್ಸ್ನ ಹುಡ್ಕೊಂಡು ಇವ್ರು ಹೋಗ್ತಾರೆ. ಕಾರ್ನಲ್ಲಿ ಹೋಗ್ಬೇಕಾರೆ ಡೆಡ್ಪೂಲ್ ಮತ್ತೆ ವೋಲ್ವರಿನ್ಗೆ ಕ್ಲಾಶ್ ಆಗುತ್ತೆ. ಡೆಡ್ಪೂಲ್ ಅವಾಗೆ ಒಂದು ಪ್ಲಾನೆಟ್ ಇರ್ತಾನಲ್ಲ ಇವನ್ಗೆ, ಅದೆಲ್ಲ ಫುಲ್ ಸುಳ್ಳು. ಅದು ಗೊತ್ತಾಗ್ತಿದ್ದಾಗೆ ಇಬ್ರು ಕಾರಲ್ಲಿ ಹೆವಿ ಫೈಟ್ ಆಡ್ತಾರೆ.
ಇಬ್ರು ಸಾಯೋದಿಲ್ಲ, ಫುಲ್ ಸುಸ್ತಾಗಿ ಇಬ್ರು ಬಿದ್ದೋಗ್ಬಿಟ್ಟಿರ್ತಾರೆ. ಆಗ X-23 ಇವ್ರಿಬ್ರನ್ನ ಒಂದ್ ಪ್ಲೇಸಿಗೆ ಕರ್ಕೊಂಡು ಹೋಗಿರ್ತಾರೆ. ಅಲ್ಲಿ ತುಂಬಾ ಜನ ಮೆಂಬರ್ಸ್ ಇರ್ತಾರೆ. ಅವ್ರು ಯಾರ್ಯಾರು ಅಂದ್ರೆ ಎಲೆಕ್ಟ್ರಾ, ಬ್ಲೇಡ್, ಗ್ಯಾಂಬಿಟ್. ಇವರೆಲ್ಲರೂ ಟೀಮ್ ಅಪ್ ಆಗಿ ಕಸಾಂಡ್ರಾ ಮೇಲೆ ಅಟ್ಯಾಕ್ ಮಾಡಬೇಕು ಅನ್ಕೊಂತಾರೆ. ಅವಳ ಪವರ್ ಎಲ್ಲ ಬರೋದು ಅವಳ ಬ್ರೈನ್ ಇಂದ. ಅದಕ್ಕೆ ಇವರು ಅವಳ ತಲೆ ಮೇಲೆ ಒಂದು ಹೆಲ್ಮೆಟ್ ಹಾಕ್ಬೇಕು ಅಂತ ಐಡಿಯಾ ಮಾಡ್ತಾರೆ. ಹೆಲ್ಮೆಟ್ ಹಾಕ್ತಾರೆ, ಅವಳಿಗೆ ಪವರ್ ಇರೋದಿಲ್ಲ, ನಾರ್ಮಲ್ ಹ್ಯೂಮನ್ ತರ ಹೋಗ್ತಾಳೆ. ಎಲ್ಲರೂ ಇವಾಗ ಕಾರ್ ತಗೊಂಡು ಆ ಜಾಗಕ್ಕೆ ಹೋಗ್ತಾರೆ. ಅಲ್ಲೊಂದು ದೊಡ್ಡ ಫೈಟ್ ನಡೆಯುತ್ತೆ. ಫೈಟ್ ನಡಿಬೇಕಾದ್ರೆ X-23 ಮೆಹಮ್ ಮೇಲೆ ಅಟ್ಯಾಕ್ ಮಾಡಿ ಅವನ ತಲೆನ ತೆಗೆದು ಅವನ ಹತ್ರ ಇದ್ದ ಹೆಲ್ಮೆಟ್ನ ತಗೊತಾಳೆ. ಅಷ್ಟರಲ್ಲಿ ಕಸಾಂಡ್ರಾ ಮೇಲೆ ಡೆಡ್ಪೂಲ್ ಮತ್ತು ವೋಲ್ವರಿನ್ ಆಗಲೇ ಫೈಟ್ ಮಾಡ್ತಿರ್ತಾರೆ. ವೋಲ್ವರಿನ್ಗೆ ಹೊಡೆದು ಅವನ ಮೈಂಡ್ ಒಳಗಡೆ ಹೋಗಿ ಅವನ ಬಗ್ಗೆ ತಿಳ್ಕೊತಾ ಇರ್ತಾಳೆ. ಅಷ್ಟರಲ್ಲಿ ಡೆಡ್ಪೂಲ್ಗೆ X-23 ಆ ಹೆಲ್ಮೆಟ್ನ ಕೊಡ್ತಾಳೆ. ಹಾಗೆ ಒಂದು ತೊಗೊಂಡೋಗಿ ಅವಳ ತಲೆ ಮೇಲೆ ಹಾಕ್ಬಿಡ್ತಾನೆ. ಅವಾಗ ಅವಳ ಪವರ್ ಎಲ್ಲ ಹೊಟ್ಟೋಗುತ್ತೆ. ಅವಳು ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಆಗೋಗ್ತಾಳೆ. ಇವಾಗ ಆ ಹೆಲ್ಮೆಟ್ನ ತೆಗಿಬೇಕು, ಇವಳಿಗೆ ಪವರ್ಸ್ ಬರಬೇಕು. ಅವಾಗೇ ಇವರು ಈ ವಾಯ್ಡಿಂದ ತಪ್ಪಿಸ್ಕೊಂಡು ಪ್ಯಾರಾಡಾಕ್ಸ್ಗೆ ಹೋಗೋದಕ್ಕೆ ಸಾಧ್ಯ. ಹೆಲ್ಮೆಟ್ನ ತೆಗೆದ್ರೆ ಇವರಿಬ್ರನ್ನ ಸಾಯಿಸ್ಬಿಡ್ತಾಳೆ. ಆ ಟೈಮಲ್ಲಿ ಫೈರೋ ಬಂದು ಇವಳ ಮೇಲೆ ಫೈರ್ ಮಾಡ್ಬಿಡ್ತಾನೆ. ಆಗ ಇವಳು ಇನ್ನೇನು ಸಾಯೋ ಥರ ಆಗೋಗಿರ್ತಾಳೆ. ವೋಲ್ವರಿನ್ ಆಗ ಡೆಡ್ಪೂಲ್ಗೆ ಹೇಳಿ ಆ ಹೆಲ್ಮೆಟ್ನ ತೆಗೆಸ್ಬಿಡ್ತಾನೆ. ಅವಾಗ ಅವಳಿಗೆ ಮತ್ತೆ ಪವರ್ಸ್ ಬರುತ್ತೆ. ಅವಳು ಇವರಿಗೆ 4 ಸೆಕೆಂಡ್ ಚಾನ್ಸ್ ಕೊಡ್ತೀನಿ, ಅಷ್ಟರಲ್ಲಿ ಇಲ್ಲಿಂದ ಎಸ್ಕೇಪ್ ಆಗಿ ಅಂತ ಹೇಳಿ ಒಂದು ಪೋರ್ಟಲ್ನ ಓಪನ್ ಮಾಡ್ತಾಳೆ. ಇವರು ಆ ಪೋರ್ಟಲಿಂದ ಎಸ್ಕೇಪ್ ಆಗಿ ಮತ್ತೆ ಇವರು ರೋಡಿಗೆ ಬರ್ತಾರೆ. ಇನ್ನು ಆ ಪೋರ್ಟಲ್ ಓಪನ್ ಆಗೇ ಇರುತ್ತೆ. ಫೈರೋ ಯಾಕೆ ಈ ಥರ ಮಾಡ್ದ ಅಂತ ಕಸಾಂಡ್ರಾ ಅವನಿಗೆ ಕೇಳಿದಾಗ ಅವನು ಆ ಟೈಮ್ ಮಿಷಿನ್ ಬಗ್ಗೆ ಹೇಳ್ತಾನೆ. ಆ ಟೈಮ್ ಮಿಷಿನ್ ಯೂಸ್ ಮಾಡಿಕೊಂಡು ಎಲ್ಲ ಯೂನಿವರ್ಸ್ನ ಒಂದೇ ಸಲ ನಾಶ ಮಾಡ್ಬೋದು ಅಂತ ಅನ್ಕೊಂಡು ಅವಳು ಇಲ್ಲಿಗೆ ಬರ್ತಾಳೆ. ಅವಳ ಜೊತೆ 106 ಡೆಡ್ಪೂಲ್ ಗ್ಯಾಂಗ್ನ ಕರ್ಕೊಂಡ್ಬಂದಿರ್ತಾಳೆ. ವೋಲ್ವರಿನ್, ಡೆಡ್ಪೂಲ್ ವರ್ಸಸ್ ಡೆಡ್ಪೂಲ್ ಗ್ಯಾಂಗ್ ಒಂದು ಭಯಂಕರ ಫೈಟ್ ನಡೆಯುತ್ತೆ. ಈ ಫೈಟ್ ಆಡ್ಬೇಕಾದ್ರೆ ಇವರು ಕಸಾಂಡ್ರಾ ಅಲ್ಲೋಗಿ ಟೈಮ್ ಮಿಷಿನ್ನ ಯೂಸ್ ಮಾಡಿಕೊಂಡು ಎಲ್ಲ ಯೂನಿವರ್ಸ್ನ ಸಾಯಿಸ್ಬೇಕು ಅಂತ ಟ್ರೈ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಇವರು ಈ ಫೈಟ್ನೆಲ್ಲ ಮುಗಿಸ್ಕೊಂಡು ಆ ಜಾಗಕ್ಕೆ ಬರ್ತಾರೆ. ಆ ಜಾಗಕ್ಕೆ ಬಂದಾಗ ಗೊತ್ತಾಗೋದು ಈ ಟೈಮ್ ಮಿಷಿನ್ನ ಸ್ಟಾಪ್ ಮಾಡಬೇಕು ಅಂದರೆ ಇವರಿಬ್ರು ಸಾಯ್ಬೇಕು ಅಂತ. ಅದಕ್ಕಿಬ್ರು ಒಪ್ಕೊತಾರೆ. ಆ ಟೈಮ್ ಮಿಷನ್ ಹತ್ರ ಹೋಗಿ ಅದು ಬ್ಲಾಸ್ಟ್ ಆಗೋ ಥರ ಇವರಿಬ್ರು ಮಾಡ್ತಾರೆ. ಆಗ ಅವಳು, ಕಸಾಂಡ್ರಾ ಮತ್ತೆ ಡೆಡ್ಪೂಲ್, ವೋಲ್ವರಿನ್ ಎಲ್ಲ ಬ್ಲಾಸ್ಟಲ್ಲಿ ಸತ್ತೋಗ್ತಾರೆ. ಹಾಗ ಅನ್ಕೊಂಡ್ರಾ? ಇಲ್ಲ, ಡೆಡ್ಪೂಲ್ ಮತ್ತೆ ವೋಲ್ವರಿನ್ ಇನ್ನ ಬದುಕಿರ್ತಾರೆ. ಅಷ್ಟೇ, ಇಲ್ಲಿಗೆ ಫಿಲಂ ಮುಗೀತು. ನಿಮ್ಮ ಅಭಿಮಾನವೇ ನಮ್ಮ ಅಕ್ಕಿ ಬೇಳೆ.